ಎಲ್ಲ ಭೇಟಿ ಮಾಡಿದ್ದೀನಿ, ಎಲ್ಲ ಮಾತಾಡಿದ್ದೀನಿ. ಈಗ ಇಲ್ಲೇನೆಲ್ಲ ಆರೋಪಗಳಿತ್ತು ಅದ್ರ ಬಗ್ಗೆ ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ. ಫರ್ದರ್ ರಿಪೀಟ್ ಆಗಬಾರ್ದು ಅಂತ ರಿಕ್ವೆಸ್ಟು ಆರ್ಡ್ರು ಎರಡೂ ಮಾಡಿದ್ದೀನಿ. ಸೊ ನೀಟಾಗಿ ನಡ್ಕೊತೀವಿ ಅಂತ ಹೇಳಿದ್ದಾರೆ. ಮತ್ತು ನಾನೆಲ್ಲ ಮಾಧ್ಯಮದವ್ರಿಗೂ ಒಂದು ರಿಕ್ವೆಸ್ಟ್ ಮಾಡೋದು, ನಿಮ್ಮ ಸಹಕಾರನೂ ಬೇಕು. ಇಲ್ಲಿ ಹಾಸ್ಪಿಟ್ಲಿಗೆ ಏನಾಗ್ತಿದೆ, ಡೈಲಿ ಬಂದು ತೊಂದರೆ ಕೊಡ್ತಾರೆ. ಈಗ ನೋಡಿ, ನೆನ್ನೆ ಒಬ್ಬ ಪೇಷಂಟು ಮೀಡಿಯಾಗೆ ರಿಯಾಕ್ಟ್ ಮಾಡ್ದ. ಅವನೇ ನೆನ್ನೆ ರಾತ್ರಿ ಹೋಗಿ ನಂದೇನು ತಪ್ಪಿಲ್ಲ ಸರ್, ಮೀಡಿಯಾದವ್ರು ಕೇಳಿದ್ರು ಹೇಳ್ದ ಅಂತೇಳಿ. ವಿ ಹ್ಯಾವ್ ಪ್ರೂವ್ಡ್ ದಟ್. ಆ ವ್ಯಕ್ತಿನ ಕರೆಸಿದ್ದೀವಿ. ಈಗ ಅಲ್ಲೇನಾಗ್ತಿದೆ, ಕೆಲವರು ಜಿನಿನಿಟಿ ಇದ್ದರೆ ಸುದ್ದಿ ಮಾಡಿ, ಪ್ರೂಫ್ ಇಟ್ಕೊಂಡು ಸುದ್ದಿ ಮಾಡಿ ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲೇನಾಗ್ತಿದೆ, ನಮ್ಮ ಸರ್ಕಾರಿ ಆಸ್ಪತ್ರೆ ಇಮೇಜ್, ನಾನು ಹೇಳೋದು ಆಯಿತಾ, ಯಾರಾದರೂ ದುಡ್ಡು ತೊಗೊತಾ ಇದ್ರೆ ಒಂದು ಸ್ಟಿಂಗ್ ಆಪ್ರೇಷನ್ ಮಾಡಿ ಎಕ್ಸ್ಪೋಸ್ ಮಾಡಿ, ಸ್ಪಾಟಲ್ಲಿ ಸಸ್ಪೆಂಡ್ ಮಾಡ್ತೀವಿ. ಇಲ್ಲ ನೀವೇ ಸ್ಟಿಂಗ್ ಆಪ್ರೇಷನ್ ಮಾಡಿ, ನೀವೇ ಯಾರನ್ನಾದರೂ ಪೇಷಂಟ್ನ ಕಳಿಸಿ, ನೀವೇ ದುಡ್ಡು ಕೊಟ್ಟು ಯಾರಾದರೂ ತೊಗೊಂಡ್ರೆ 100% ಕ್ಲಿಯರ್. ಮೊನ್ನೆನೂ ನೋಡಿ ಒಂದು ರಿಪೋರ್ಟ್ ಕ್ಲಿಯರ್ ಯಾವುದೋ ಅದರಲ್ಲಿ ಬಂತು, ಕಂಪ್ಲೀಟ್ ನಾವು ನೋಡಿ ಕ್ಲಿಯರ್ ರಿಪೋರ್ಟ್ ಇದೆ. ಇಲ್ಲೇನಾಗ್ತಿದೆ, ಪೇಷಂಟ್ಸು 1200 ಜನ ಇನ್ಫ್ಲೋ ಇದ್ದಾಗ ವೀಲ್ ಚೇರ್ ಇಲ್ಲ ಅಂತ ಸುದ್ದಿ ಆಗುತ್ತೆ. ವೀಲ್ ಚೇರ್ ಇರುತ್ತೆ. ಈಗ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹೋದ್ರೂ ವೆಯ್ಟ್ ಮಾಡಬೇಕು. ಇಲ್ಲಿ 1200 ಜನ ಅಟೆಂಡ್ ಮಾಡ್ತಿದ್ದಾರೆ. ನಾನೀಗ ಎಲ್ರಿಗೂ ವಾರ್ನ್ ಮಾಡಿದ್ದೀನಿ, ಫರ್ದರ್ ಇದು ರಿಪೀಟ್ ಆಗಬಾರ್ದು ಅಂತ. ನಿಮ್ಮ ಸಹಕಾರನೂ ಬೇಕು. ಮಾಧ್ಯಮದವರು ಏಕಾಏಕಿ ವಾರ್ಡ್ಗಳಿಗೆ ಕ್ಯಾಮ್ರಾ ಎತ್ಕೊಂಡು ಹೋಗಬೇಡಿ. ನಾನು ಕೋರ್ಟ್ ಆರ್ಡ್ರು ಇದೆ, ಹ್ಯೂಮನ್ ರೈಟ್ಸ್ ವೈಲೇಟ್ ಆಗುತ್ತೆ. ನೀವು ಡೈಲಿ ಬಂದು ಶೂಟ್ ಮಾಡಬೇಕಾ ನೀವು ಮಾಡಿ, ನಮ್ದು ಅಭ್ಯಂತರ ಇಲ್ಲ. ಬಟ್ ಹೋಗೋದಕ್ಕಿಂತ ಮುಂಚೆ ಡಿನೋ DS ಯಾರು ಇರ್ತಾರೆ ಅವ್ರ ಗಮನಕ್ಕೆ ತಂದು ಒಳಕ್ಕೆ ಹೋಗಿ. ನೀವು ಡೈಲಿ ಬನ್ನಿ, ನೀವು ಬೆಳಗ್ಗೆ ಒಂದು ಸಲ ಸಾಯಂಕಾಲ ಒಂದು ಸಲ ಶೂಟ್ ಮಾಡ್ತೀರಾ, ಪರ್ಮಿಷನ್ ತೊಗೊಂಡು ಒಳಕ್ಕೆ ಹೋಗಿ. ಅದೇನಾಗ್ತಿದೆ, ಕೆಲವರು ಹೋಗ್ತಾರೆ, ಇದು ಮಾಡ್ತಾರೆ, ಅವ್ರನ್ನೂ ಫ್ರೀಯಾಗಿ ಕೆಲಸ ಮಾಡೋಕ್ಕೆ ಬಿಡ್ತೀನಿ. ಡಾಕ್ಟರ್ಸ್ ನೋಡಿ ಸರ್, ನಮಗೆ ಬೆದರಿಕೆ ಜಾಸ್ತಿ ಇದೆ ಅಂತಾರೆ. ಒಂದು ಪೇಷಂಟ್ಗೆ 10 ಜನ ವಿಸಿಟರ್ಸ್ ಬಂದರೆ, ನೀವು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹೋದರೆ 10 ಜನ ವಿಸಿಟರ್ಸ್ ಬಿಡ್ತಾರಾ? ನಿಮ್ಮನ್ನು ಬಿಡ್ತಾರಾ? ಒಂದು ಪೇಷಂಟ್ಗೆ 10 ಜನ ವಿಸಿಟರ್ಸ್ ಇರ್ತಾರೆ ಒಳಗಡೆ. ಈಗ ನನಗೆ ತೋರಿಸಿದ್ರು ಇವರು ಇಲ್ಲಿ ಸಿಜಿಗೆ 10 ಜನ ಇದ್ದಾರೆ. ಏನಾದರೂ ಮಾತಾಡಿದ್ರೆ ನಮ್ಮದು ಹಾಸ್ಪಿಟ್ಲು ಅದು ಇದು ಅಂತಾರೆ. ಪ್ರೈವೇಟ್ ಹಾಸ್ಪಿಟ್ಲ ನಾವು ಲಕ್ಷಗಳು ಬಿಲ್ ಕೊಟ್ಟರೆ ಒಬ್ಬರನ್ನೇ ಒಳಗೆ ಬಿಡೋದು. ನಾನು ಹೇಳೋದು, ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ, ಯಾರಾದರೂ ಅಂಥ ಕರಪ್ಷನಲ್ಲಿ ಇನ್ವಾಲ್ವ್ ಆಗಿದ್ರೆ ಸ್ಟಿಂಗ್ ಆಪ್ರೇಷನ್ ಮಾಡಿ ನೀವು ಎಕ್ಸ್ಪೋಸ್ ಮಾಡಿ, ಆನ್ ಸ್ಪಾಟ್ ಕಿತ್ತಾಕ್ಬಿಡ್ತೀನಿ. ಡಿ ಗ್ರೂಪ್ ಅವ್ರನ್ನೆಲ್ಲರೂ ಚೇಂಜ್ ಮಾಡಿದ್ದೀನಿ. ಇವತ್ತೇನು ಗೈನಕಾಲಜಿಯಲ್ಲಿ ಆಪ್ರೇಷನ್ ಥಿಯೇಟ್ರಲ್ಲಿ ಡಿ ಗ್ರೂಪ್ ಅವ್ರು ಇದ್ದರು, ಅವರೆಲ್ಲ ಚೇಂಜ್ ಮಾಡಿದ್ದೀನಿ. ಕೆಲವರಲ್ಲಿ ಡಿ ಗ್ರೂಪಲ್ಲಿ ನಡೀತಾ ಇರೋ ಕರಪ್ಷನಿಂದನೂ ಕೆಟ್ಟ ಹೆಸರು ಬರ್ತಾ ಇರ್ಬೋದು. ಕಂಪ್ಲೀಟ್ ಡಿ ಗ್ರೂಪ್ ಅವ್ರು ಎಷ್ಟು ಜನ? 8 ಜನ ರೊಟೇಷನಲ್ಲಿ 8 ಜನನೂ ತೆಗೆದುಹಾಕಿದ್ದೀನಿ. ತೆಗೆದುಬಿಟ್ಟು ಕ್ರಮ ತಗೊಂಡಿದ್ದೀವಿ. ಇನ್ನು ಮೇಲೆ ಸಾಧ್ಯದಷ್ಟು ಕಂಟ್ರೋಲ್ಗೆ ತರ್ತೀವಿ ಅಂತ ಎಲ್ಲ ಡಾಕ್ಟರ್ಸ್ಗೂ ರಿಕ್ವೆಸ್ಟ್ ಮಾಡಿದ್ದೀನಿ. ನಾನು ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಮಾಧ್ಯಮದವ್ರಿಗೆ ಇನ್ನು ಮುಂದೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂಥ ಪ್ರಾಕ್ಟೀಸಸ್ ನಡೆಯಲ್ಲ. ನಾಳೆಯಿಂದ ನಾವು ಸೆಕ್ಯೂರಿಟಿ ಟೈಟ್ ಮಾಡ್ತಾಯಿದ್ದೀವಿ. 24/7 ಸೆಕ್ಯೂರಿಟಿ ಹಾಕ್ತೀವಿ. ವಿಸಿಟರ್ಸು ಅಷ್ಟೇ ಹೆಂಗಂದ್ರೆ ಹಂಗೆ ಅಬ್ರಪ್ಟಾಗಿ ಅಲೋ ಮಾಡಲ್ಲ. ಕ್ಯಾಶುಯಾಲಿಟಿಗೆ ಬಂದು ಯಾವನಾದರೂ ಗಲಾಟೆ ಮಾಡಿದ್ರೆ ಒದ್ದೊಳಕ್ಕೆ ಹಾಕ್ಬಿಡ್ತೀವಿ. ಏನು ಡಾಕ್ಟರ್ಸ್ ಅಂದರೆ ಗೌರವ ಇಲ್ವಾ? ಆಸ್ಪತ್ರೆ ಅಂದರೆ ಗೌರವ ಇಲ್ವಾ? ಡಾಕ್ಟ್ರನ್ನ ಹೊಡಿಯೋಕ್ಕೆ ಹೋಗೋದು ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ನಿಮಗೇನಾದರೂ ಸಮಸ್ಯೆ ಇದ್ದರೆ ಹೇಳ್ಕೊಡಿ, ಇಲ್ಲ ಹೋಗಿ ಸ್ಟೇಷನ್ಗೆ. ನಾನು ಸಬ್ ಇನ್ಸ್ಪೆಕ್ಟರ್ಗೆ ಹೇಳಿದ್ದೀನಿ, ನಮಗೆ ಕಂಪ್ಲೇಂಟ್ ಕೊಡಿ. ಡಾಕ್ಟರ್ ಮೇಲೆ ಹೈಯರ್ ಅಥಾರಿಟಿ ಇರ್ತಾರೆ. ಏಕಾಏಕಿ ಹೋಗೋದು, ಪೇಷಂಟ್ನ ಇದ್ಮೇಲೆ ಹೋಗೋದು, ಡಾಕ್ಟ್ರನ್ನೆಲ್ಲ ಹೊಡಿಯೋಕ್ಕೆಲ್ಲ ಹೋದರೆ ಮಾತ್ರ ನಾವಂತೂ ಸುಮ್ಮನೆ ನೋಡಿ. ನೆನ್ನೆ ಒಬ್ಬ ಪೇಷಂಟ್ ಯಾರೋ ಮೀಡಿಯಾಗೆ ರಿಯಾಕ್ಟ್ ಮಾಡಿದ್ದಾನೆ. ರಾತ್ರಿ ಹೋಗಿ ಏನಾಯ್ತು ಸರ್ ಅದು ಮತ್ತೆ ಬಿಟ್ಟು ಕಳಿಸಿದ್ವಿ. ಅವ್ನು ನಾನು ತಪ್ಪಿಲ್ಲ, ಮಾಧ್ಯಮದವ್ರು ಹೇಳು ಅಂತ ಪ್ರೆಷರ್ ಮಾಡಿದ್ರು ಅಂತ ನೆನ್ನೆ ಒಂದು ಕೇಸ್ ಆಯಿತು. ದಯವಿಟ್ಟು ಬರ್ಬೇಕು, ಯಾಕೆಂದ್ರೆ ನಾನು ಮಾಧ್ಯಮದವ್ರ ಹತ್ರ ಆನ್ಸರ್ ಕೇಳಬೇಕೀಗ. ನನ್ನ ಸರ್ಕಾರಿ ಆಸ್ಪತ್ರೆ 1 ಮಿನಿಟ್ ಪಾಟೀಲ್ ಸಾಹೇಬ್ರೆ, 1 ಮಿನಿಟ್ ಕೇಳಿ, 1 ನಿಮಿಷ. ನನಗೆ ಇದಕ್ಕೆ ಎಕ್ಸ್ಪ್ಲನೇಷನ್ ಬೇಕಿಲ್ಲಿ 1 ನಿಮಿಷ. ಏನ್ರಿ ಅವತ್ತು ಇನ್ಸಿಡೆಂಟ್ ನೋಡಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ರಘುರವರು ಹೇಳಿಕೆಯಲ್ಲಿ, ಅಮೃತ ಅವರ ಪತಿಯಾದ ರಘುರವರು ತಮ್ಮ ಹೇಳಿಕೆಯಲ್ಲಿ ವೈದ್ಯರಾಗಲಿ ಸಿಬ್ಬಂದಿರವರಿಗೆ ಹಣವನ್ನು ಕೇಳಿರುವುದಿಲ್ಲ, ಮಾಧ್ಯಮದಲ್ಲಿ ಪ್ರಚಾರವಾಗಿ ಸುದ್ದಿಯು ತಮ್ಮ ಗಮನಕ್ಕೆ ಬಂದಿರುವುದಿಲ್ಲ, ಸತ್ಯಕ್ಕೆ ಅಂತ ರಿಪೋರ್ಟ್ ಕೊಟ್ಟು ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಟಿದ್ದಾರೆ. ರಿಪೋರ್ಟ್ ಹಾಕಿದ್ರಿ ಸರ್? MLA ಸಾಹೇಬರು ಈಗ ಮಂಜುನಾಥ್ ಡಾಕ್ಟರ್ ಕೇಳಿ, ಆರೋಪಿತ ವ್ಯಕ್ತಿನ ಕರೆಸಿ ಇದುವರೆಗೂ ತನಿಖೆ 100% ತಪ್ಪು. ಪಾಟೀಲ್ ಸರ್, ಯಾರು ರಾಂಗ್ ಅಂತ ನಾನು ಇಮಿಡಿಯೇಟ್ ಆಗಿ ನೋಡಿ. MLA ಸಾಹೇಬ್ ತಾವು ನೊಂದ ವ್ಯಕ್ತಿಗೆ ಒಂದು ಫೋನ್ ಮಾಡಿ ಕೇಳಿ, ನೊಂದ ವ್ಯಕ್ತಿ ಯಾರು, ಆ ವ್ಯಕ್ತಿ ಇದುವರೆಗೂ ಕರೆಸಿಲ್ಲ. ತಮಗೆ ಬೇಕಾದಂತ ವ್ಯಕ್ತಿಯನ್ನ ಕರೆಸಿ ತಮಗೆ ಬೇಕಾದ ರೀತಿಯಲ್ಲಿ ವರದಿ ಮಾಡ್ಕೊಂಡಿದ್ದಾರೆ. ಬಿಟ್ರೆ ಆ ವರದಿನೇ ಸುಳ್ಳು, ಆ ವರದಿ ಸುಳ್ಳು.